ದೇವರನ್ನು, ಕರ್ತಾವಿ ಕರ್ತನನ್ನು ನಾವು ಆರಾಧಿಸಲಿಕ್ಕೆ ಬಂದಿದ್ದೇವೆ. ನಾವು ಎಷ್ಟೋ ಭಾಗ್ಯವಂತರು. ಈ ಭೂಮಿಯಲ್ಲಿ, ಈ ಲೋಕದಲ್ಲಿ ನೋಡುವಾಗ ಎಷ್ಟೋ ಜನರಿಗೆ ಆ ಭಾಗ್ಯವಿಲ್ಲ. ನಮಗಾದರೂ ನಮ್ಮ ದೇವರನ್ನ ಸ್ತುತಿಸಲಿಕ್ಕೆ ನಮ್ಮ ದೇವರು ಕೊಟ್ಟಂತ ಈ ಒಂದು ಭಾಗ್ಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಈ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ದೇವರನ್ನ ಆರಾಧಿಸೋಣ. ಈ ಒಂದು ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 115, ನೆಹೆಮಿಯ, ಯೆಶಾಯನ 17. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಇಸ್ರಾಯೇಲರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಆರೋನನ ಮನೆತನದವರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಯೆಹೋವನ ಭಕ್ತರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಸದುತ್ರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿಟ್ಟನು. ಯೆಹೋವನು ನನಗಿದ್ದಾನೆ, ಭಯಪಡಲು ಮನುಷ್ಯನು ನನಗೆ ಏನು ಮಾಡಲು. ಯೆಹೋವ ನನಗಿದ್ದಾನೆ, ಆತನೇ ನನಗೆ ಸಹಾಯಕನು. ಹೌದು, ಈ ದಿನ ನಮಗೆ ದೇವರ ಸಹಾಯವಿದೆ, ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ಈ ದಿನ ಬದುಕುಳಿದಿರುವುದು ಕೂಡ ದೇವರ ಮಹಾಕೃಪೆಯಿಂದಲೇ. ಲೋಕದಲ್ಲಿ ನೋಡುವಾಗ ಎಷ್ಟೋ ಜನರು ನೆನ್ನೆ ಇದ್ದವರು ಈ ದಿನ ಇಲ್ಲದೆ ಹೋಗಿದ್ದಾರೆ. ನಮಗಾದರೂ ದೇವರ ಕೃಪೆಯಿಂದ, ಕರುಣೆಯಿಂದ, ದಯೆಯಿಂದ ಈ ದಿನ ಕೂಡ ನಾವು ಜೀವದಿಂದಿದ್ದು ದೇವರನ್ನ ಆರಾಧಿಸಲಿಕ್ಕೆ ಬಂದಿದ್ದೇವೆ ಅಂದ್ರೆ ಆತನ ಕೃಪೆ ಮಾತ್ರ ಆಗಿದೆ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ದೇವರನ್ನ ಆರಾಧಿಸೋಣ. ಮಹಿಮಗನತಕ್ಕೂ ಅರ್ಹುಡವು, ನೀವೇ ನಾ ದೈವವು. ಮಹಿಮಗನತಕ್ಕೂ ಅರ್ಹುಡವು, ನೀವೇ ನಾ ದೈವವು. ಸೃಷ್ಟಿಕರ್ತ, ಮುಕ್ತಿದಾತ, ಸೃಷ್ಟಿಕರ್ತ, ಮುಕ್ತಿದಾತ, ಮೊದಲಕ್ಕೂ ಪಾತ್ರುಡಾ. ಆರಾಧನಾ ನೀಕೆ, ಆರಾಧನಾ
వ్యాధులను తొలగించినావు, మృతులను మరిగేసినావు. యెహోవా రప్పా స్వస్థపరచును, యెహోవా రప్పా స్వస్థపరచును. దేవుడు
ರೀತಿಯಾಗಿ ನಮ್ಮನ್ನು ನೋಡುತ್ತಿರುವ ದೇವರು ನೀನಪ್ಪ. ಆದರಣನ್ನು ನೋಡಿದ ದೇವರು ನಮ್ಮನ್ನು ಸಹ ನೋಡುತ್ತಿದೆಯ ಕರ್ತನೆ. ನಾವು ಇರ್ತಕ್ಕಂಥ ಕಷ್ಟದಲ್ಲಿ ದುಃಖದಲ್ಲಿ ಸಹ ಕರ್ತನೆ ನಾನಿರ್ತೀನಿ ಅಂತ ಮುಂದೆ ನಡೆಸುವ ದೇವರು ನೀನು ಅಪ್ಪ. ನಿನಗೆ ಸ್ತೋತ್ರ ಅಪ್ಪ, ಸ್ತೋತ್ರ ರಾಜ್ಯ. ಎಲ್ರೋಹಿ ಎಲ್ರೋಹಿ ನನ್ನು ತುಚಾದೆ ವಂದನಮಯ್ಯ. ಎಲ್ರೋಹಿ ಎಲ್ರೋಹಿ ನನ್ನು ತುಚಾದೆ ವಂದನಮಯ್ಯ. ನನ್ನು ತುಚಾದೆ ವಂದನಮಯ್ಯ. ನನ್ನು ತುಚಾದೆ ವಂದನಮಯ್ಯ. ನಿನ್ನು ಪೂರ್ಣ ಮನಸ್ಸುతో ಆರಾಧಿಸುವೆನು. ಪೂರ್ಣ ಮನಸ್ಸುతో ಪ್ರೇಮಿಸುವೆನು. ನಿನ್ನು ಪೂರ್ಣ ಮನಸ್ಸುతో ಆರಾಧಿಸುವೆನು. ಪೂರ್ಣ ಮನಸ್ಸುతో ಪ್ರೇಮಿಸುವೆನು. ಆರಾಧನಾ ನಮ್ಮನ್ನು ಸ್ವಸ್ಥಪಡಿಸುವ ದೇವರಾಗಿದ್ದ ಕರ್ತನೆ, ಈ ಸಮಯದಲ್ಲಿ ಅಪ್ಪ ಯಾರೇ ಅನಾರೋಗ್ಯದಲ್ಲಿದ್ದರೂ ಕರ್ತನೆ ಈಗ ಸ್ವಸ್ಥತೆ ಬಂದಿದ್ದಕ್ಕಾಗಿ ಸ್ತೋತ್ರ ರಾಜ, ಸ್ತೋತ್ರ ಯೇಸಪ್ಪ. ಯೆಹೋವರಪ್ಪ, ಯೆಹೋವರಪ್ಪ, ಸ್ವಸ್ಥಪಡಿಸವೇ ವಂದನಮಯ್ಯ. ಯೆಹೋವರಪ್ಪ, ಯೆಹೋವರಪ್ಪ, ಸ್ವಸ್ಥಪಡಿಸವೇ ವಂದನಮಯ್ಯ. ಸ್ವಸ್ಥಪಡಿಸವೇ ವಂದನಮಯ್ಯ. ಸ್ವಸ್ಥಪಡಿಸವೇ ವಂದನಮಯ್ಯ. ನಿನ್ನು ಪೂರ್ಣ ಮನಸ್ಸುతో ಆರಾಧಿಸುವೆನು. ಪೂರ್ಣ ಮನಸ್ಸುతో ಪ್ರೇಮಿಸುವೆನು. ನಿನ್ನು ಪೂರ್ಣ ಮನಸ್ಸುతో ಆರಾಧಿಸುವೆನು. ಪೂರ್ಣ ಮನಸ್ಸುతో ಪ್ರೇಮಿಸುವೆನು. ಆರಾಧನಾ ಆರಾಧನಾ ಎಲ್ಲರೂ ಸೇರಿ ಮತ್ತೊಮ್ಮೆ ಹೇಳೋಣ. ಆರಾಧನಾ 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 ಆರಾಧನಾ. ನನ್ನ ಹತ್ತಿರವಿದ್ದು ಸದಾಕಾಲ ನಡೆಸುವ ದೇವರೇ ನೀನು ಯೇಸಪ್ಪ. ನನ್ನ ಹತ್ತಿರವಿರು ಯೇಸುವೆ, ನಿನಗೆ ಸ್ತೋತ್ರ ಅಪ್ಪ. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ
ರಾತ್ರಿಯ ಸಮಯದಲ್ಲಿ ಬೆಳಕಾಗಿರುವ ದೇವರೇ ನಿನಗೆ ಸ್ತೋತ್ರ ಅಪ್ಪ. ಮರಣದ ಸಮಯದಲ್ಲಿ ಜೀವವನ್ನು ಕೊಡುವ ದೇವರೇ ನಿನಗೆ ಸ್ತೋತ್ರ ರಾಜ, ಸ್ತೋತ್ರ ಯೇಸಪ್ಪ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಕಣ್ಣೀರಿನ ಸಮಯದಲ್ಲಿ ತಾಯಿಯಾಗಿರು, ಸಾಲದ ಸಮಯದಲ್ಲಿ ತಂದೆಯಾಗಿದ್ದು ನಮ್ಮ ನಡೆಸುವ ದೇವರೇ ನಿನಗೆ ಸ್ತೋತ್ರ ರಾಜ, ಸ್ತೋತ್ರ ಯೇಸಪ್ಪ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ನಿನ್ನ ವಾಕ್ಯ ಓದುವ ಸಮಯದಲ್ಲಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಲ್ಲಿ ನಮಗೆ ದೇವರಾಗಿರತಕ್ಕಂಥ ದೇವರೇ ನಿನಗೆ ಸ್ತೋತ್ರ ರಾಜ. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಅಪ್ಪ. ಈ ಸಮಯದಲ್ಲಿ ಅಪ್ಪ ನಮ್ಮ ಮಧ್ಯದಲ್ಲಿ ನಿಂತು ಕರ್ತನೆ ಈ ಆರಾಧನೆಯನ್ನು ಅದ್ಭುತ ರೀತಿಯಲ್ಲಿ ನಡೆಸಿಕೊಟ್ಟಂತಹ ದೇವರೇ ನಿನಗೆ ಸ್ತೋತ್ರ ಅಪ್ಪ. ಸ್ತುತಿಗಳ ಮಧ್ಯದಲ್ಲಿ ಆಸೀನನಾಗಿರ್ತಕ್ಕಂತಹ ದೇವರೇ ನಿನಗೆ ಸ್ತೋತ್ರ ಅಪ್ಪ. ಆರಾಧನೆಯಲ್ಲಿ ಸಂತೋಷ ಪಡುವ ದೇವರು ನೀನು ಅಪ್ಪ, ನಿನಗೆ ಸ್ತೋತ್ರ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಅಪ್ಪ. ನಿನಗೆ ಆರಾಧನೆಯನ್ನು ಸಲ್ಲಿಸ್ತೇವೆ ಕರ್ತನೆ. ಹಾಲೆಲೂಯಾ, 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 ಹಾಲೆಲೂಯಾ.
ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಆದಿಗೆ ಅಂತ್ಯವರೆಗೂ ಕರ್ತನೆ ಈ ಆರಾಧನೆಯನ್ನು ನಡೆಸಿಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲ ಸಕಲ ಗಾನಮಾನ ಮಹಿಮೆಯನ್ನು ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ಕೊಂಡಿದ್ದೇವೆ ನಮ್ಮ ಜೀವೋಳ